ಸ್ನೇಹಿತರೆ, ಮೊನ್ನೆ ತಾನೇ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಮುಗಿದಿದೆ. ಹೌದು, ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಇತ್ತು. ಶಿಗ್ಗಾಂವಿ, ಸಂಡೂರು ಹಾಗೆ ಚನ್ನಪಟ್ಟಣ. ಸ್ನೇಹಿತರೆ, ಮುಖ್ಯವಾಗಿ ಚನ್ನಪಟ್ಟಣವನ್ನು ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು JDSನ ನಡುವೆ ಒಂದು ರೀತಿಯಲ್ಲಿ ಟಫ್ ಫೈಟ್ ಇತ್ತು ಅಂತಾನೆ ಹೇಳಬಹುದು. ಇದು ಕಾಂಗ್ರೆಸ್ ಹಾಗೆ JDSನ ಪ್ರತಿಷ್ಠೆಯ ಕಣ ಅಂತಾನೂ ಹೇಳಬಹುದು. ಇಲ್ಲಿ JDSನಿಂದ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ರೆ, ಇವರ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ CP ಯೋಗೇಶ್ವರ್ ಅವರು ನಿಂತಿದ್ರು. ಇದೀಗ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಭರ್ಜರಿ ಗೆಲುವು ಅಂತ ಹೇಳಲಾಗ್ತಾ ಇದೆ. ಹೌದು, ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಖಾಡದಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದ್ರು. ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕೇಂದ್ರ ಬಿಜೆಪಿ ನಾಯಕ ಪಡೆಯ ಅಭಯ ಹಸ್ತ ಕೂಡ ಇತ್ತು. ನಿಖಿಲ್ ಕುಮಾರಸ್ವಾಮಿ ಗೆಲುವು JDS ಪಕ್ಷದಲ್ಲಿ ಮಾತ್ರವಲ್ಲ, ಕರ್ನಾಟಕ ಬಿಜೆಪಿಗೆ ಕೂಡ ಹೊಸ ಹುಮ್ಮಸ್ಸು ತುಂಬುವಂತಹ ನಿರೀಕ್ಷೆ ಇತ್ತು. ಈ ಕಾರಣಕ್ಕೆ ಬಿಜೆಪಿ ಘಟಾನುಘಟಿ ನಾಯಕರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನು ನಡೆಸಿದ್ರು. ಇನ್ನು ಮಾಜಿ CM HD ಕುಮಾರಸ್ವಾಮಿ ಅವರ ಮಗ ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಉಪಚುನಾವಣೆಯ ಅಖಾಡ ಮಾಡು ಇಲ್ಲವೇ ಮಡಿ ಹೋರಾಟವಾಗಿತ್ತು. ಹೀಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಖಾಡದಲ್ಲಿ ಭರ್ಜರಿ ಪ್ರಚಾರ ಹಾಗೆ ಹೋರಾಟ ನಡೆದು ಹೋಗಿತ್ತು. ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬೀಗಬೇಕು ಎಂಬ ಲೈನ್ ಅಜೆಂಡಾ ಜೊತೆಗೆ ಭರ್ಜರಿ ಹೋರಾಟ ಕೂಡ ನಡೆದಿದೆ. ಹೀಗಿದ್ದಾಗ ಹೊಸ ಅಲೆ ಇದೀಗ ಮೂಡಿದೆ. ಅದು ಏನು ಅಂತ ಅಂದರೆ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಭರ್ಜರಿ ಗೆಲುವು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಕಳೆದ 2 ಬಾರಿ ರಾಜಕೀಯ ಕುತಂತ್ರದಿಂದ ಸೋಲನ್ನು ಅನುಭವಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ನನಗೆ ಚುನಾವಣೆಯಲ್ಲಿ ನಿಲ್ಲಬೇಕು ಎಂಬ ಆಸೆ ಇರಲಿಲ್ಲ, ಆದರೆ ಸ್ಪರ್ಧೆ ಅನಿವಾರ್ಯವಾಯಿತು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಮನದಾಳದ ಮಾತನ್ನ ಬಿಚ್ಚಿಟ್ಟಂತಹ ನಿಖಿಲ್ ಕುಮಾರಸ್ವಾಮಿ, ಕೊನೆಯ ಕ್ಷಣದಲ್ಲಿ ಆದಂತಹ ರಾಜಕೀಯ ಪರಿಸ್ಥಿತಿಗೆ ಕಾರ್ಯಕರ್ತರು ಆತಂಕಗೊಂಡಿದ್ರು, ಗೊಂದಲಕ್ಕೆ ಪರಿಹಾರವನ್ನು ಕೊಡಬೇಕಾಗಿತ್ತು, ಹಾಗಾಗಿ ಸ್ಪರ್ಧೆ ಅನಿವಾರ್ಯ ಆಯಿತು ಅಂತ ಹೇಳಿದರು. ಇನ್ನು ರಾಜ್ಯದಲ್ಲಿ ಮೊನ್ನೆ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಆಗಲೇ ಹೇಳಿದಂತೆ ಇನ್ನು ಇದರಲ್ಲಿ ಚನ್ನಪಟ್ಟಣ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಕುತೂಹಲ ಇದೆ. ಈ ಉಪಚುನಾವಣೆ ರಾಜ್ಯದ ಇತಿಹಾಸದ ಪುಟದಲ್ಲಿ ಉಳಿತದೆ. ಈ ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆ ಆಗಿರಲಿಲ್ಲ, 2 ಪಕ್ಷದ ಕಾರ್ಯಕರ್ತರ ಚುನಾವಣೆ ಅಂತ ಹೇಳಿದ್ದಾರೆ. ಇನ್ನು ಮೊನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ನನ್ನ ಪರವಾಗಿ ನಡ್ಡಾರವರು ಮಾತಾಡಿದ್ದಕ್ಕೆ ಧನ್ಯವಾದ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು 2 ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆಯನ್ನು ಮಾಡಿದ್ದಾರೆ. ಕಳೆದ 18 ದಿನಗಳ ಹಿಂದೆ NDA ಅಭ್ಯರ್ಥಿ ಯಾರು ಆಗಬೇಕು ಎಂಬ ಪ್ರಶ್ನೆ ಎದ್ದಿತ್ತು. ಆಗ ಮಾಜಿ CM BS ಯಡಿಯೂರಪ್ಪ ಅವರು ನಿವಾಸಕ್ಕೆ ಕರೆದು, ಅವರ ಮನೆಗೆ ಕರೆದು ನನ್ನ ಹೆಸರನ್ನು ಘೋಷಣೆ ಮಾಡಿದ್ರು. ಕಳೆದ 2 ಬಾರಿ ರಾಜಕೀಯ ಕುತಂತ್ರದಿಂದ ನಾನು ಸೋಲನ್ನು ಅನುಭವಿಸಬೇಕಾಯಿತು ಅಂತ ಬೇಸರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕಳೆದ 18 ದಿನಗಳಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಮುಖಂಡರು, 2 ಪಕ್ಷಗಳ ಕಾರ್ಯಕರ್ತರು ನಿದ್ದೆಗೆಟ್ಟು ಕೆಲಸವನ್ನ ಮಾಡಿದ್ದಾರೆ. ಹಿರಿಯ ನಾಗರಿಕರು, ಯುವಕರು ಹೆಚ್ಚು ಬೆಂಬಲವನ್ನು ನೀಡಿದ್ದಾರೆ. ಎಲ್ರಿಗೂ ಧನ್ಯವಾದ ಸಲ್ಲಿಸ್ತೇನೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಉಪಚುನಾವಣೆ ನನಗೆ ಅಗ್ನಿ ಪರೀಕ್ಷೆ ಅಂತ ಹೇಳಿದ್ದೆ. ನಿನ್ನೆ 88% ಮತದಾನ ಆಗಿದೆ. ಚನ್ನಪಟ್ಟಣ ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಿದೆ. ತಾಲೂಕಿನ ಜನತೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ನನಗೆ ಈ ಬಾರಿ ಅವಕಾಶ ಕೊಡುವ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ರಿಸಲ್ಟ್ ಬಂದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ 2 ಪಕ್ಷಗಳ ನಡುವೆ ಅಥವಾ 2 ಅಭ್ಯರ್ಥಿಗಳ ನಡುವೆ ಒಂದು ರೀತಿ ಟಫ್ ಕಾಂಪಿಟೇಷನ್ ಇತ್ತು. ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ವಿನ್ ಆದರೆ ಅದು ನಿಜವಾಗಿಯೂ ಇತಿಹಾಸ ಪುಟದಲ್ಲಿ ಸೇರುತ್ತೆ. ನೋಡೋಣ ರಿಸಲ್ಟ್ ಬಂದ ಮೇಲೆ ಏನಾಗುತ್ತೆ ಅಂತ. ನಿಖಿಲ್ ಕುಮಾರಸ್ವಾಮಿಯ ಉಪಚುನಾವಣೆ ಆಗಿರಲಿಲ್ಲ. ಇದು 2 ಪಕ್ಷದ ಕಾರ್ಯಕರ್ತಗಳ ಚುನಾವಣೆ ಆಗಿತ್ತು. ನಾನು ರಾಷ್ಟ್ರ ಮಟ್ಟದಿಂದ ಹೇಳಬೇಕು ಅಂತಕ್ಕಂಥದ್ದಾದ್ರೆ, ಮೊನ್ನೆ ದಿನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಡ್ಡಾಜಿಯವರು 1 ನಿಮಿಷಗಳ ಕಾಲ NDA ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನ ಕೊಟ್ಟರು. ಒಬ್ಬ ಯುವಕನ ಪರವಾಗಿ ನಡ್ಡಾಜಿಯವರು ಮಾತನಾಡಿರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನಾನು ಸಂದೇಶವನ್ನು ಕೊಟ್ಟಿದ್ದೇನೆ. ಸ್ಪಷ್ಟವಾಗಿ ಈ ಒಂದು ಚುನಾವಣೆ ನಾವು ಪ್ರತಿಷ್ಠೆಯಾಗಿ ತಗೊಳ್ಬೇಕಾಗ್ತದೆ.
ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಕ್ಕಂಥದಕ್ಕೆ ಮತ್ತೊಮ್ಮೆ ನಾನು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ನಡ್ಡಾಜಿಯವರು ಬಹಳ ಸ್ಪಷ್ಟವಾಗಿ 1 ನಿಮಿಷದ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಸಾರಿದ್ರು. ತಾವೆಲ್ಲ ನೋಡಿರ್ಬೋದು, ಕಳೆದ 18 ದಿನದಿಂದ ಈ ಒಂದು ಉಪಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕು, ಯಾರು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವವಾದಾಗ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅವರ ನಿವಾಸಕ್ಕೆ ಕರೆದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಅವರು, ಮತ್ತೊಬ್ಬರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿಯವರು, ಈ ರೀತಿ ಬಹುತೇಕ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ನಾಯಕರು ಅನೇಕರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಇಡೀ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಸಚಿವ ಸಂಪುಟದ ಹಾದಿಯಾಗಿ ಈ ಒಂದು ಉಪಚುನಾವಣೆಯನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಟ್ಟಾರೆಯಾಗಿ NDA ಅಭ್ಯರ್ಥಿಯ ವಿರುದ್ಧವಾಗಿ ಎಲ್ಲಾ ರೀತಿ ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು ಎಲ್ಲವೂ ಕೂಡ ಸಿದ್ಧಪಡಿಸಿ ಯುದ್ಧದಲ್ಲಿ NDA ಅಭ್ಯರ್ಥಿನ ಮಟ್ಟ ಹಾಕ್ಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ತಿಳಿದು ಬಂದಾಗ ಕೊನೆ ಹಂತದ ಕಾಲಘಟ್ಟ ಬೆಳವಣಿಗೆ ಎಲ್ಲವೂ ಕೂಡ ನೋಡಿದ್ದೀರಿ. ಇಡೀ ರಾಜ್ಯ ನೋಡಿದ್ದಾರೆ. JP ಭವನದ ಪಕ್ಷದ ಕಚೇರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನು ಕರೆದಿದ್ವಿ. ಮಧ್ಯಾಹ್ನ 1-1:30 ಗಂಟೆವರೆಗೂ ಯಾವುದೇ ತೀರ್ಮಾನ ತಗೊಳ್ಬಾರ್ದು. ಜೊತೆಯಲ್ಲಿ JDS ನಿಂದ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು JDS ಪಕ್ಷ ತಗೊಳ್ತಕ್ಕಂಥದ್ದು ಆಗಬಾರ್ದು. ಯಾವುದೇ ತೀರ್ಮಾನ ತಗೊಳ್ತಕ್ಕಂಥದ್ದಾದ್ರೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ನಾಯಕರು ಕೂತು ಒಂದು ಸಮಾಲೋಚನೆಯನ್ನ ನಡೆಸಿ ಆರೋಗ್ಯಕರವಾದಂತ ವಾತಾವರಣವನ್ನ ಮತ್ತೆ ಪೂರಕವಾಗಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನ ಅಂತಿಮವಾಗಿ ತಗೊಂಡಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ಅದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಫೋನ್ ಮಾಡಿದ್ರು. ಮಧ್ಯಾಹ್ನ 1:15 ಗಂಟೆ ಸಮಯ. ನಾವೆಲ್ಲರೂ ಚೇಂಬರ್ ಅಲ್ಲಿ ಕೂತಿದ್ವು. ಕಾರ್ಯಕರ್ತರು, ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ವು. ಅವರು ಬಂದು 1-1:30 ಗಂಟೆ ಆಗಿತ್ತು. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಇದ್ರು. ಕೊನೆಗೆ ನಡ್ಡಾಜಿಯವರು ಸಾಕಷ್ಟು ವಿಚಾರಗಳು ಆಗೋಗಿದೆ, ನಡೆದೋಗಿದೆ, ಅದ್ರ ಬಗ್ಗೆ ಮಾತನಾಡೋದಿಲ್ಲ, ಎಲ್ಲವೂ ಕೂಡ ಜಗಜ್ಜಾಹಿರ. ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ A ಮಂಜಣ್ಣ ಅವರು ಅವರ ಹಾದಿಯಾಗಿ ಸಾಕಷ್ಟು ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು ರಾಡಿಸನ್ ಬ್ಲೂ ಹೋಟೆಲ್ ಒಂದು ಮೀಟಿಂಗ್ ನ ದೀರ್ಘಕಾಲ ಮಾಡಿದ್ರು. ಒಂದ್ ಕಡೆ JDS ನ ಸೀಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರತಿನಿಧಿಸಿ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಂಡ್ಯ ಹೋಗಿ ನಿಂತ ಸಂದರ್ಭದಲ್ಲಿ ಕ್ಷೇತ್ರ ತೆರವಾಯಿತು. ತದನಂತರ ಬಹಳಷ್ಟು ಬೆಳವಣಿಗೆಗಳಾಯಿತು. ಹಿಂದಿನ ಕಾಂಗ್ರೆಸ್ನ ಅಭ್ಯರ್ಥಿಗಳು ನವದೆಹಲಿಗೆ ಹೋದ್ರು. ಕುಮಾರಣ್ಣನ ಬಳಿ ಕೂತು ನನಗೆ ನಿಲ್ತಕ್ಕಂಥದ್ದಕ್ಕೆ ನಾನು ಆಸಕ್ತನಿದ್ದೇನೆ, ನನಗೊಂದು ಅವಕಾಶ ಕೊಟ್ಟರೆ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಕೇಳಿದ್ದು ಉಂಟು. ಕುಮಾರಣ್ಣ ಅವರು ಕೂಡ ಆಯ್ತು, ಆಗಿದ್ರೆ ನೀವು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮುಂದುವರಿಸಿ ಅಂತ ಹೇಳಿದ್ರು. ಅಲ್ಲಿಂದ ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ಗಳು ಪತ್ರಿಕೆಗಳಲ್ಲಿ ಒಂದು ಮಾಧ್ಯಮಕ್ಕೆ ಕೊಟ್ಟಂತ ಸಂದರ್ಶನದ ಕೆಲವೊಂದಷ್ಟು
ಗೊಂದಲದ ಹೇಳಿಕೆ ಎಲ್ಲವೂ ಕೂಡ ಜಗಜ್ಜಾಹಿರ ನಾವು ನೋಡಿದ್ವಿ.